ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ರಕ್ಷಿತಾ ನಿಲುವು ಹಾಗೂ ಹಠ ಹಿಡಿದ ರೀತಿ ವೀಕ್ಷಕರಿಗೆ ನಿಜವಾಗಿಯೂ ಬೇಸರ ಮೂಡಿಸಿತ್ತು. ಇದನ್ನ ನೋಡಿ ರಕ್ಷಿತಾ ಶೆಟ್ಟಿ ಅಧಪತನ ಶುರು ಅಂತ ಹಲವರು ಅಭಿಪ್ರಾಯ ಪಟ್ಟಿದ್ರು. ಬುಧವಾರದ ಸಂಚಿಕೆಯಲ್ಲಿ 2 ಟಾಸ್ಕ್ ಗಳನ್ನ ನಾಮಿನೇಟೆಡ್ ತಂಡ ಗೆದ್ದಿತ್ತು. ಟಾಸ್ಕ್ ಗೆದ್ದ ನಾಮಿನೇಟೆಡ್ ತಂಡ ತಮ್ಮ ತಂಡದಿಂದ ಒಬ್ಬರನ್ನ ಸೇವ್ ಮಾಡುವಂತೆ ಹಾಗೂ ಸೇಫ್ ತಂಡದಿಂದ ಒಬ್ಬರನ್ನ ನಾಮಿನೇಟ್ ಮಾಡುವಂತೆ ಬಿಗ್ ಬಾಸ್ ಸೂಚಿಸಿದ್ರು. ಆಗ ರಕ್ಷಿತಾ ಅಭಿಷೇಕ್ ಸೇಫ್ ಆಗ್ಬೇಕು, ರಘು ನಾಮಿನೇಟ್ ಆಗ್ಬೇಕು ಅಂತ ಹಠ ಹಿಡಿದಿದ್ರು. ಅದಕ್ಕೆ ವ್ಯಾಲಿಡ್ ರೀಸನ್ ಗಳನ್ನ ಕೂಡ ಕೊಟ್ಟಿರ್ಲಿಲ್ಲ. ಒಮ್ಮೆ ಆದ್ರೆ ಪರವಾಗಿಲ್ಲ, 2 ಬಾರಿಯೂ ಅಭಿಷೇಕ್ ಸೇವ್ ಆಗ್ಬೇಕು ಅಂತ ರಕ್ಷಿತಾ ಪಟ್ಟು ಹಿಡಿದಿದ್ರು. ತಾವು ಸೇವ್ ಆಗ್ಬೇಕು ಅಂತ ಹಠ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಆದ್ರೆ ಸರಿಯಾಗಿ ಕಾರಣವೇ ಕೊಡದೆ ಅಭಿಷೇಕ್ ಸೇವ್ ಆಗ್ಬೇಕು ಅಂತ ರಕ್ಷಿತಾ ರಚ್ಚೆ ಹಿಡಿದಿದ್ರು. ಹಾಗ್ ನೋಡಿದ್ರೆ ಮೆಣಸಿನಕಾಯಿ ಟಾಸ್ಕ್ ನಲ್ಲಿ ರಕ್ಷಿತಾ ವಿರುದ್ಧವೇ ಅಭಿಷೇಕ್ ಮಾತನಾಡಿದ್ರು. ಇತ್ತ ರಕ್ಷಿತಾ ಪರವಾಗಿ ರಘು ಸದಾ ಸಪೋರ್ಟ್ ಮಾಡಿದ್ರು. ಆಟದ ವೇಳೆ ಬಟ್ಟೆ ವಿಚಾರದಲ್ಲಿ ರಕ್ಷಿತಾಗೆ ಮುಜುಗರ ಆದಾಗ ಮೊದಲು ಬೆಂಬಲಕ್ಕೆ ಬಂದವರು ರಘು. ಎಂತಿಪ್ಪ ರಘು ಅವರನ್ನೇ ಯಾವುದೇ ಸೂಕ್ತ ಕಾರಣವಿಲ್ಲದೆ ನಾಮಿನೇಟ್ ಆಗುವ ಹಾಗೆ ರಕ್ಷಿತಾ ಮಾಡಿದ್ರು. ಹೀಗಾಗಿ ರಕ್ಷಿತಾ ಪಾಯಿಂಟ್ಲೆಸ್, ಲಾಜಿಕ್ಲೆಸ್ ಅಂತ ವೀಕ್ಷಕರು ಅಭಿಪ್ರಾಯ ಪಟ್ಟಿದ್ರು. ಚೆನ್ನಾಗಿ ಆಡುತ್ತಿದ್ದ ರಘು ಅವರು ರಕ್ಷಿತಾ ಕಾರಣಕ್ಕೆ ನಾಮಿನೇಷನ್ ಸ್ಥಾನಕ್ಕೆ ಹೋಗಿ ಕೂರಬೇಕಾಯ್ತು. ಆ ಬಳಿಕ ಮಾಳು ಅವರು ರಘು ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು. ಈ ಎಲ್ಲ ವಿಚಾರಕ್ಕೆ ರಘು ತುಂಬಾನೇ ಅಪ್ಸೆಟ್ ಆಗಿದ್ರು. ರಕ್ಷಿತಾ ನನ್ನ ಹೆಸರನ್ನ ಏಕೆ ತೆಗೆದುಕೊಂಡರು ಎಂಬುದೇ ನನಗೆ ಗೊತ್ತಿಲ್ಲ. ನಂತರ ಮಾಳು ಕೂಡ ನನ್ನ ನಾಮಿನೇಟ್ ಮಾಡಿದ್ರು. ಏನಾಗ್ತಿದೆ ಎಂಬುದು ತಿಳಿಯುತ್ತಿಲ್ಲ ಎಂದು ರಘು ಹೇಳಿದ್ರು. ಆದ್ರೆ ಅವರು ಎಲ್ಲರಂತೆ ಜಗಳ ಮಾಡ್ಲಿಲ್ಲ. ಈಗ ಅವರು ತನ್ನತ್ತ ಬಂದ ಕಲ್ಲುಗಳಲ್ಲೇ ಮನೆ ಕಟ್ಟಿಕೊಂಡಿದ್ದಾರೆ. ಹೌದು, ಕಳೆದ ಸಂಚಿಕೆಯಲ್ಲಿ ನಡೆದ ಟಾಸ್ಕ್ ನಲ್ಲಿ ನಾಮಿನೇಟೆಡ್ ತಂಡ 2 ಟಾಸ್ಕ್ ಗಳಲ್ಲಿ ಗೆದ್ದುಕೊಂಡಿದ್ದರಿಂದ ಅವರೇ ಕ್ಯಾಪ್ಟನ್ಸಿ ಹೋರಾಟಕ್ಕೆ ಇಳಿದ್ರು. ಜಿಮ್ ಬಾಲ್ ನಿಂದ ಸದಸ್ಯರನ್ನ ಅಖಾಡದಿಂದ ಹೊರಕ್ಕೆ ತಳ್ಳಿ ಕೊನೆಯದಾಗಿ ಯಾರು ಉಳಿದುಕೊಳ್ಳುತ್ತಾರೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಬೇಕಿತ್ತು. ಇದರ ಅನುಸಾರ ಮೊದಲ ಸುತ್ತಿನಲ್ಲಿ ಅಖಾಡಕ್ಕೆ ಇಳಿದು ರಕ್ಷಿತಾ ಶೆಟ್ಟಿ, ರಾಶಿಕಾ, ರೇಷಾ, ಅಶ್ವಿನಿ ಹೊರಬಂದು ಜಾಹ್ನವಿ ಗೆಲುವು ಸಾಧಿಸಿದ್ರು. ಇನ್ನು ಪುರುಷರ ತಂಡದಲ್ಲಿ ಧ್ರುವಂತ್ ಮತ್ತು ಕಾಕ್ರೋಚ್ ಸುದಿಯನ್ನ ಹೊರಗೆ ದಬ್ಬಿ ರಘು ಗೆಲುವು ಸಾಧಿಸಿದ್ರು. ಕೊನೆಯ ಹಂತದಲ್ಲಿ ರಘು ಹಾಗೂ ಜಾಹ್ನವಿಗೆ ಕಾಂಪಿಟೇಷನ್ ಇರಲಿದೆ ಅನ್ನೋದು ಗೊತ್ತೇ ಇದೆ. ಲೈವ್ ಟೆಲಿಕಾಸ್ಟ್ ಪ್ರಕಾರ ರಘು ಅವರು 2ನೇ ಬಾರಿಗೆ ಕ್ಯಾಪ್ಟನ್ ಸ್ಥಾನ ಗಳಿಸಿದ್ದಾರೆ. ರಘು ಈಗಾಗಲೇ ಕ್ಯಾಪ್ಟನ್ ಆಗಿದ್ದವರು. ವಿಶೇಷ ಏನಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಕ್ಯಾಪ್ಟನ್ ಆಗಿದ್ದವರು. ಅದು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಮೊದಲ ವಾರದಲ್ಲೇ ಅನ್ನೋದು ಇನ್ನೂ ವಿಶೇಷ. ಇದೀಗ 2ನೇ ಬಾರಿಗೆ ಈ ಸಾಧನೆ ಮಾಡಿದ್ದಾರೆ ರಘು. ಹಾಗ್ ನೋಡಿದ್ರೆ ರಘು ಬೆನ್ನಿಗೆ ಚೂರಿ ಹಾಕಿದ್ರು ಅಂತ ಯಾವ ರಕ್ಷಿತಾ ಶೆಟ್ಟಿಯನ್ನ ವೀಕ್ಷಕರು ಟೀಕಿಸಿದ್ರು. ಅದೇ ವೀಕ್ಷಕರು ಇದೀಗ ರಕ್ಷಿತಾಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಒಂದು ರೀತಿ ರಘು ಮತ್ತೆ ಕ್ಯಾಪ್ಟನ್ ಆಗಲು ರಕ್ಷಿತಾ ಶೆಟ್ಟಿ ಕೂಡ ಕಾರಣನೇ. ರಘು ಸೇಫ್ ಟೀಮ್ ನಲ್ಲಿ ಇದ್ದಿದ್ರೆ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಬರ್ತಿರ್ಲಿಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಒಟ್ಟಾರೆಯಾಗಿ ರಕ್ಷಿತಾ ಪ್ಲಾನ್ ಯಶಸ್ವಿಯಾಗಿದೆ. ವ್ಯತ್ಯಾಸ ಏನಂದ್ರೆ ಅವಳ ಪ್ಲಾನ್ ವರ್ಕ್ ಆಗುತ್ತೆ ಅಂತ ಅವಳಿಗೆ ತಿಳಿದಿರ್ಲಿಲ್ಲ. ಚಾನೆಲ್ ವಿರುದ್ಧವೇ ಗುಡುಗಿದ ಜಾಹ್ನವಿ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿ ಜಾಹ್ನವಿ ವಾಹಿನಿಯ ಮೇಲೆಯೇ ಗಂಭೀರ ಆರೋಪ ಮಾಡಿದ್ದಾರೆ. ತಮ್ಮ ದೃಷ್ಟಿಯಲ್ಲಿ ಯಾರು ಎಲಿಮಿನೇಟ್ ಆಗಬೇಕಿತ್ತೋ ಅವರು ಮನೆಯಲ್ಲೇ ಉಳಿದುಕೊಂಡಿದ್ದಾರೆ ಎನ್ನುವುದು ಜಾಹ್ನವಿ ಅವರ ಆರೋಪ. ಅದರಲ್ಲಿಯೂ ಜಾಹ್ನವಿಯ ಕಣ್ಣು ಇರುವುದು ಸ್ಪಂದನ ಮೇಲೆ. ಸ್ಪಂದನ ಅವರು ವೀಕ್ ಸ್ಪರ್ಧಿ. ಅವಳಿಗೆ ಮಾತನಾಡೋಕೆ ಬರಲ್ಲ, ಟಾಸ್ಕ್ ನಲ್ಲೂ ಇಲ್ಲ. ಆದರೂ ಪ್ರತಿ ಬಾರಿ ಸೇವ್ ಆಗ್ತಿದ್ದಾಳೆ. ಅದಕ್ಕೆ ಕಾರಣ ಆಕೆ ಚಾನೆಲ್ ಕಡೆಯವಳು, ಅದಕ್ಕಾಗಿ ಉಳಿಸಿಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಬಿಗ್ ಬಾಸ್ ಮನೆಯ ಹೊರಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ಅಂದಹಾಗೆ ಪ್ರತಿ ವಾರವೂ ಎಲಿಮಿನೇಷನ್ ನಡೆಯುತ್ತದೆ. ವೀಕ್ಷಕರು ಹಾಕುವ ವೋಟ್ ಗಳ ಆಧಾರದ ಮೇಲೆ ಇದು ನಡೆಯುತ್ತೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಎಲಿಮಿನೇಷನ್ ಪ್ರೊಸೀಜರ್ ಹೇಗೆ ಇರುತ್ತೆ ಎನ್ನುವುದು ಅಲ್ಲಿರುವ ಸ್ಪರ್ಧಿಗಳಿಗೂ ಅರ್ಥವಾಗಿರುತ್ತೆ. ಆದರೆ ತಾವು ಅಂದುಕೊಂಡಿರುವ ಸ್ಪರ್ಧಿಗಳು ಹೊರಕ್ಕೆ ಹೋಗುತ್ತಿಲ್ಲ ಎನ್ನುವುದು ಜಾಹ್ನವಿ ಅವರಿಗೆ ಇರುವ ನೋವು. ಅದು ವಾಹಿನಿಯ ಮೇಲೆ ಎತ್ತಾಕಿದ್ದಾರೆ. ಆದ್ರೆ ಈ ಬಗ್ಗೆ ವೀಕೆಂಡ್ ನಲ್ಲಿ ಸುದೀಪ್ ಜಾಹ್ನವಿ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳುವುದಂತೂ ಪಕ್ಕಾ ಆದಂತಿದೆ. ಇದಿಷ್ಟು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಸಿಗೋಣ. ನಮಸ್ಕಾರ.